ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಗುರು ಮಿಥುನದಲ್ಲಿ ಇಷ್ಟು ದಿನ ಇದ್ದರು. ಅದರಿಂದಾಗಿ ಅವರಿಗೆ ವೃಷಭ ರಾಶಿಯವರಿಗೆ ಗುರುಬಲ ಇತ್ತು. ಧನಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಗುರು ಇಷ್ಟು ದಿನ ಇದ್ದಿದ್ದರಿಂದ ತುಂಬಾ ನಿಮಗೆ ಲಾಭದಾಯಕವಾಗಿತ್ತು. ಆದರೆ ಇವಾಗ ಗುರುವು ನಿಮ್ಮ ರಾಶಿಯಿಂದ 3ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಉಚ್ಚವಾಗಿರೋದ್ರಿಂದ 3ನೇ ಮನೆ ಅಂದರೆ ಧೈರ್ಯಸ್ಥಾನ. ನಿಮ್ಮ ರಾಶಿಯಿಂದ 3ನೇ ಮನೆ ಧೈರ್ಯಸ್ಥಾನ. ಗುರುವು ಅಲ್ಲಿ ಬಂದಿದ್ದಾನೆ. ಜೂನು 2ರಿಂದ ಅಕ್ಟೋಬರ್ 31ರವರೆಗೆ 3ನೇ ಮನೆ ಗುರುವು ನಿಮಗೆ ತುಂಬಾ ಹೆಚ್ಚು ಅನುಕೂಲನೇ ಮಾಡಿಕೊಡ್ತಾನೆ. ಬನ್ನಿ ನೋಡೋಣ ಏನೇನು ಗುರು ಅನುಕೂಲ ಮಾಡಿಕೊಡ್ತಾನೆ ಅಂತ. ಮೊದಲಿಗೆ ನೀವು ಮುಂಚೆ ಬಂದು ಸ್ವಲ್ಪ ಹಿಂಜರಿತಾ ಇದ್ರಿ ಮಾತಾಡೋದ್ರಲ್ಲಿ. ಇವಾಗ ನಿಮಗೆ ಧೈರ್ಯ ಕೊಡ್ತಾನೆ. ನೀವು ಕೆಲಸ ಜಾಗದಲ್ಲೂ ಅಷ್ಟೇ, ಕೆಲಸ ಜಾಗದಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು, ಅಂದರೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಟರೆ ನಿಮಗೆ ಸಕ್ಸಸ್ಸು. ಲಕ್ಕನ್ನ ನಂಬ್ಕೊಂಡು ಇರಬಾರ್ದು, ಹಾರ್ಡ್ ವರ್ಕು ಮಾಡಲೇಬೇಕು. ವಿಶೇಷ ಏನಂದರೆ ನಿಮಗೆ ಧೈರ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮಗೆ ನಿಮ್ಮ ಧೈರ್ಯನ ಜಾಸ್ತಿ ಹೆಚ್ಚಿಸ್ತಾನೆ ಇಲ್ಲಿ ಗುರು. ಕೆಲಸದಲ್ಲೂ ಅಷ್ಟೇ, ನೀವು ಸರಿಯಾಗಿ ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಸಾಮರ್ಥ್ಯ ನೀಡ್ತಾನೆ. ಸ್ಪಷ್ಟವಾಗಿ ಮಾತಾಡ್ತೀರಾ, ಅದರಿಂದಾಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ ಮಾತಾಡೋದ್ರಿಂದ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಧೈರ್ಯದಿಂದ ಮಾತಾಡ್ತೀರಲ್ವಾ, ಅದರಿಂದ ನಿಮಗೆ ಬೆಲೆ ಸಿಗುತ್ತೆ. ಮೊದಲಿಗಿಂತ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಇಲ್ಲಿ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿನಿಂದ ನೀವು ಬೇರೆಯವ್ರಿಗೆ ಇಂಪ್ರೆಸ್ ಮಾಡ್ತೀರಾ. ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಪ್ರೇರಣೆ ಬೇಕಾಗಬಹುದು, ಅಂದರೆ ಮೋಟಿವೇಶನ್ ಬೇಕಾಗುತ್ತೆ. ವೀಕ್ಷಕರೇ ಕ್ಷಮೆ ಇರಲಿ, ಯಾಕಂದರೆ ನಾನು ರೆಕಾರ್ಡ್ ಮಾಡೋವಾಗ ಮಳೆ ಬೀಳ್ತಾ ಇತ್ತು, ಅದರಿಂದಾಗಿ ಶಬ್ದ ಬರ್ತಾ ಇದೆ, ನಿಮಗೆ ಡಿಸ್ಟರ್ಬ್ ಆಗ್ಬೋದು, ಅದರಿಂದ ಸಾರಿ. ಉದ್ಯೋಗದ ವಿಚಾರದಲ್ಲಿ ಹೇಳಬೇಕಾದ್ರೆ ನೀವು ಮುಂಚೆಗಿಂತ ಇವಾಗ ಇನ್ನೂ ಒಳ್ಳೆಯ ಉದ್ಯೋಗದಲ್ಲಿ ಅವಕಾಶಗಳು ನಿಮಗೆ ಸಿಗೋ ಥರ ನಿಮಗಿಲ್ಲಿ ಆಗುತ್ತೆ. ಆದರೆ ಮೈನಸ್ ಪಾಯಿಂಟ್ ಏನಂದರೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಸೋಂಬೇರಿತನ, ಓವರ್ ಕಾನ್ಫಿಡೆನ್ಸು ಮತ್ತು ಲೇಝಿ, ಇದರಿಂದಾಗಿ ನಿಮಗೆ ಸಿಕ್ಕಿದ ಅವಕಾಶವನ್ನು ನೀವು ಮಿಸ್ ಮಾಡ್ಕೊತೀರ. ಅದರಿಂದಾಗಿ ಲೇಝಿನೆಸ್ನ ನೀವು ಬಿಡಬೇಕು. ಮತ್ತು ಜಾಸ್ತಿ ಓವರ್ ಕಾನ್ಫಿಡೆನ್ಸು ಬೇಡ ಯಾವುದೇ ವಿಚಾರದಲ್ಲೂ. ಆ್ಯಕ್ಟಿವ್ ಆಗಿರಿ ಮತ್ತು ಡಿಸಿಪ್ಲಿನಿಂದ ಇರಿ. ನೀವು ಮಾತಾಡೋವಾಗ ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಅಥವಾ ನಿಮ್ಮ ಸಂಬಂಧಿಕರ ಜೊತೆಗೆ ಸ್ವಲ್ಪ ಕಠಿಣವಾದ ಮಾತುಗಳನ್ನು ನೀವು ತಪ್ಪಿಸಬೇಕು. ಮಾತಿನಲ್ಲಿ ನಿಗಾ ವಹಿಸಿ. ಇನ್ನೊಂದು ವಿಚಾರ, ನೀವೇನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕಾದ್ರೆ ಅವಾಯ್ಡ್ ಮಾಡಬೇಕಾಗುತ್ತೆ. 14 ಜುಲೈರಿಂದ ಆಗಸ್ಟ್ 12ನೇ ತಾರೀಕುವರೆಗೂ ಗುರು ಬಂದು ಅಸ್ತನಾಗ್ತಾನೆ, ಅಂದರೆ ಕಂಬಸ್ಟ್ ಆಗ್ತಾನೆ. ಯಾಕಂದರೆ ಗುರು ಸೂರ್ಯನಿಗೆ ತುಂಬಾ ಹತ್ತಿರ ಆಗೋದ್ರಿಂದ ಗುರುವಿನ ಶಕ್ತಿ ಇಲ್ಲಿ ಕಳೆದುಕೊಳ್ತಾನೆ. ಅದರಿಂದಾಗಿ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಈ ಸಮಯದಲ್ಲಿ ನೀವು ಅವಾಯ್ಡ್ ಮಾಡೋದೇ ಉತ್ತಮ. ನಿಮ್ಮ ಒಡ ಹುಟ್ಟಿದವರ ಜೊತೆ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಮತ್ತು ಅವರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಿಮಗೆ ತುಂಬ ಅನುಕೂಲನೂ ಆಗುತ್ತೆ. ಮತ್ತು ನೀವು ಪದೇ ಪದೇ ಟ್ರಾವೆಲ್ ಮಾಡ್ತೀರಾ, ಶಾರ್ಟ್ ಟ್ರಿಪ್ಸು. ಜೊತೆಗೆ ಮೈಂಡಿಗೆ ಸ್ವಲ್ಪ ರೆಸ್ಟ್ ಇಲ್ದಂಗೆ ಆಗುತ್ತೆ. ಅದರಿಂದಾಗಿ ಸ್ವಲ್ಪ ನೀವು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ರೆಸ್ಟು ತೊಗೋಬೇಕಾಗುತ್ತೆ. ದೂರದ ಪ್ರಯಾಣ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಈ ಟೈಮಲ್ಲಿ ಗುರುವು 3ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಅತಿ ಹೆಚ್ಚು ಆಧ್ಯಾತ್ಮದ ಕಡೆ ನಿಮಗೆ ಜಾಸ್ತಿ ಒಲವಾಗುತ್ತೆ. ತುಂಬ ಅದ್ರ ಬಗ್ಗೆ, ಧರ್ಮದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜಾಸ್ತಿ ಆಸಕ್ತಿ ಬೀಳ್ತೀರ. ಸ್ಪಿರಿಚುವಲಲ್ಲಿ ಡೀಪಾಗಿ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗಬಹುದು. ಪರಿಹಾರ ಬಂದು ಗುರುವಾರ ದಿನದಂದು ಅರಿಶಿಣದ ತಿಲಕವನ್ನು ಹಣೆಗೆ ಹಚ್ಕೊಳ್ಳಿ ಮತ್ತು ಗುರುವಿನ ಮಂತ್ರವನ್ನು ಪಠನೆ ಮಾಡಿ. ಗುರುವಾರದಂದು ಅರ್ಲಿಕಟ್ಟೆಗೆ ನೀರು ಅರ್ಪಿಸಿ. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರತಿದಿನ 108 ಬಾರಿ ಮಂತ್ರವನ್ನು ಜಪಿಸಿ. ಹಾಗೆ ಹಸುಗಳಿಗೆ ಆಹಾರ ನೀಡಿ. ಇವಾಗ ಎಲ್ಲ ಪರಿಹಾರ ನಿಮಗೆ ತಿಳಿಸಿದ್ದೇನೆ.